ದಯವಿಟ್ಟು ಸೈಡ್ ಬನ್ನಿ ಇಲ್ಲಿ ಬರೋ ಅವಕಾಶ ಮಾಡಿಕೊಡಿ. ಆನಂದವರು ಒಬ್ಬೊಬ್ಬರೇ ಆನಂದರ ಕೂಡ ದಯವಿಟ್ಟು ವೇದಿಕೆ ನಿರ್ಗಮಿಸಬೇಕು. ಈ ಒಂದು ಕಾರ್ಯಕ್ರಮವನ್ನು ಕುರಿತು ಗಮನ ನೆಚ್ಚಿನ ಮಾಜಿ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಎಚ್.ಸಿ. ಅವರು ಇವರು ಮಾತಾಡಬೇಕು. ಮಗನಿಗೆ ಸರ್ ಮಾತಾಡಿ ಸರ್ HMR ಸರ್ ಮಾತಾಡಿ ಸರ್ ಮಾತಾಡಿ. ಯಾವತ್ತೂ ನನ್ನ ಬಂಧುಗಳೇ, ಹಿರಿಯರೇ, ತಾಯಿಯಂದಿರೇ, ಯುವಕಮಿತ್ರರೇ, ಮಾಧ್ಯಮದ ಗೆಳೆಯರೇ, ಇದು ಒಂದು ಹಬ್ಬದ ವಾತಾವರಣ. ಮಾನ್ವಿ ಕೆಂಪೇಗೌಡನ ನಾಡಿನಲ್ಲಿ ಇಂದಿನ ರಾಜಕೀಯ ಸನ್ನಿವೇಶದಲ್ಲಿ ಮಾಗಡಿಯ ತಾಲೂಕಿಗೆ, ಮಾಗಡಿ ಕ್ಷೇತ್ರಕ್ಕೆ ಇವತ್ತು ಸಚಿವ ಸಿಕ್ಕಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಷಯ. ಮಾಗಡಿ ತಾಲೂಕಿನ ವಿಶೇಷತೆ ಅಂತಂದ್ರೆ ಈ ಹಿಂದೆ 1952ರಿಂದ ಇಲ್ಲಿವರೆಗೂ ನಡೆದಂಥ ದಾರಿಯನ್ನು ಅವಲೋಕನದಲ್ಲಿ ನೋಡಿದ್ರೆ ಒಂದು ಬಾರಿ ಚಂದ್ರಪ್ಪನವರು ಕಾಂಗ್ರೆಸ್ನಿಂದ ಮಂತ್ರಿಯಾಗಿ ಕೆಲವು ದಿನಗಳಲ್ಲಿ ಕಾರಣಾಂತರದಿಂದ ಅವರು ಪರಿಸ್ಥಿತಿ ಆಗಬೇಕಾಗಿ ಬಂದದ್ದು ಮಾಗಡಿ ತಾಲೂಕಿನ ಇತಿಹಾಸ. ತದನಂತರ ಆ ಸ್ಥಾನಕ್ಕೆ ನನಗೊಂದು ಅವಕಾಶ ಸಿಕ್ಕಿ ನಾನು ಕೂಡ ಮಾಗಡಿ ತಾಲೂಕಿನ ಬೆಂಬಲಿಸಿ ಮಾಗಡಿ ತಾಲೂಕಿನ ಜನರ ಆಶೀರ್ವಾದ ಪಡೆದು ತಾಲೂಕಲ್ಲ, ರಾಜ್ಯವಲ್ಲ, ರಾಷ್ಟ್ರ ಮಟ್ಟಕ್ಕೆ ಆಲಿಸುವಂಥ ಕೀರ್ತಿ ಮಾಗಡಿ ತಾಲೂಕಿನ ಜನತೆಗೆ ನನ್ನ ತಾಲೂಕು ಬಂದಿರೋದು. ಅದನ್ನು ಬಿಟ್ಟರೆ ಇವತ್ತು ನಂದನಗೌಡರ ಹಿರಿಯ ನಾಯಕರು ಅತಿ ಹೆಚ್ಚು ಬಾರಿ ಕಾಂಗ್ರೆಸ್ಸಿಂದ ಗೆದ್ದು ಇವತ್ತು ಮಾಗಡಿಯಿಂದ ಸಚಿವರಾಗಿ ಮಾಗಡಿ ಕಟ್ಟಡಕ್ಕೆ ಗೃಹಪ್ರವೇಶ ಮಾಡೋದಂತ ಎಚ್.ಸಿ. ಬಾಲಕೃಷ್ಣರವರಿಗೆ ತಮ್ಮೆಲ್ಲರ ಆಶೀರ್ವಾದ ಮಾಗಡಿ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಗೆ ಸದಾ ವಹಿಸಲಿ. ಸಂತೋಷ ಏನಪ್ಪ ಅಂದ್ರೆ ಇದೇ ಜಿಲ್ಲೆಯವರಾದಂಥ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರಿಗೆ ಆತ್ಮೀಯರಾಗಿರ್ತಕ್ಕಂಥ ಎಲ್ಲರ ಕಣ್ಣು ಬಾಲಕೃಷ್ಣ ಅವ್ರ ಮೇಲೆ. ಯಾಕೆ ಅಂತ ಹೇಳಿದ್ರೆ ಸದಾ ಖಂಡಿತವಾಗಿ ಮಾತಾಡ್ತಕ್ಕಂಥ ಒಬ್ಬ ನಾಯಕ ಯಾರನ್ನ ಇದ್ರೆ ಬಾಲಕೃಷ್ಣ ಅಂತಕ್ಕಂಥದ್ದು ನಾನು ಮತ್ತು ಬಾಲಕೃಷ್ಣ ಅವರು ವಿರೋಧವಾಗಿ ಕಂಟೆಸ್ಟ್ ಮಾಡಿದ್ದೇವೆ, ಸೋತಿದ್ದೇವೆ, ಗೆದ್ದಿದ್ದೇವೆ. ನಾವು ಇವತ್ತು ಮಾಗಡಿ ತಾಲೂಕಿನ ಅಭಿವೃದ್ಧಿಗೆ ನನ್ನ ಸಹಕಾರ ಯಾವತ್ತೂ ಕೂಡ ಇರುತ್ತೆ. ಮಾಗಡಿ ತಾಲೂಕಿನ ಅಭಿವೃದ್ಧಿಗೆ ನಾವೆಲ್ಲ ಸೇರಿ ದುಡಿಯೋಣ. ರಾಜಕೀಯ ಬರುತ್ತೆ ಹೋಗುತ್ತೆ, ಅದರ ಅಭಿವೃದ್ಧಿ ಕೆಲಸದಲ್ಲಿ ನಾವೆಲ್ಲ ಒಂದಾಗಿರೋಣ ಅಂತ ಹೇಳಿ ಈ ಅವಕಾಶವನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡು ಮಾಗಡಿ ತಾಲೂಕಿನ ಭೂಪಟವನ್ನು ರಾಜ್ಯ ಮಟ್ಟಕ್ಕೆ ಮತ್ತು ರಾಷ್ಟ್ರ ಮಟ್ಟಕ್ಕೆ ತಗೊಂಡೋಗುವಂಥ ಅವಕಾಶ ಸಿಕ್ಕಿದೆ. ಬೇರೆ ತಗೊಂಡೋದ್ರು ನಿಜವಾಗಿ ಸಹಾಯ ಮಾಡ್ತಕ್ಕಂಥ ಮುಖ್ಯಮಂತ್ರಿ ಇರುವಾಗ ಕೆಲಸಗಳನ್ನ ಮಾಡಿಕೊಳ್ಳಬೇಕು. ಅದನ್ನ ಮಾಡೋಣ. ತಾಲೂಕಿನ ಸಹಕಾರ ಕೊಡ್ತೀನಿ. ಇವತ್ತು ಸಾರ್ವಜನಿಕವಾಗಿ ಇವತ್ತು ನಾವೆಲ್ಲ ಸೇರಿ ಅವ್ರ ಅಭಿನಂದನೆ ಸಲ್ಲಿಸಿದ್ದೀವಿ. ಯಾರು ಸೇರಿದ್ರು ಅವರೆಲ್ಲರೂ ಮಾಗಡಿ ರಂಗನಾಥ ಒಳ್ಳೆಯದಾಗಲಿ, ಶುಭ ಕೊಡಲಿ ಅಂತ ಹಚ್ಕೊಳ್ಳಿ. ಅದೇ ಒಂದು ತಪ್ಪಾಯ್ತು. ಏನಪ್ಪ ಅಂದ್ರೆ ಮಾತಾಡೋ ಹುಡುಗ ಎದುರು ರೇವಣ್ಣ ಅಂದ್ಬಿಟ್ಟು ನನಗೆ ತಕ್ಕಂದಿರ್ತೀನಿ. ಬೇಡಪ್ಪ, ಆ ಹೆಸರೇ ಬೇಡ. ಅವ್ರು ಸವಾಸ ನನಗಲ್ಲ, ನನಗೆ ಮಾಗಡಿ ತಾಲೂಕಿನ ಪರಿಸ್ಥಿತಿ ಹೇಗಿದೆ ಅಂದ್ರೆ ನಾನು ಒಬ್ಬರಿಗೆ ಅವರು
ಅವ್ರ ಕುಟುಂಬದ ಕಷ್ಟ ಭಾಳ ಕಷ್ಟಗಳು ಇದೆ. ಅದರಿಂದ ಇಬ್ಬರು ಜೋಡಿನಲ್ಲಿ ಅವ್ರು ಬದಲಿಸ್ಬೇಕು ಅನ್ನೋದನ್ನು ಕೂಡ ಹೇಳಿ ಅದರಲ್ಲಿ ನಾವೆಲ್ಲ ಜೊತೆ ಕೂಡೋಣ ಅಂತ ಹೇಳಿ ಇಲ್ಲಿವರೆಗೂ ಯಾರಾದರೂ ನೇರ ನುಡಿಯಿಂದ ಮಾಡಿರ್ತಕ್ಕಂಥ ಅವರ ಬಗ್ಗೆ ಆಗಿರ್ತಕ್ಕಂಥ ತಪ್ಪುಗಳನ್ನ ರಾಜ್ಯಕ್ಕೆ ತಿಳಿಸೋದ್ರಲ್ಲಿ ಮೊದಲನೇ ಯಾರನ್ನ ಇದ್ರೆ ಧೈರ್ಯವಂತ ಯಾರಪ್ಪ ಅಂದ್ರೆ ನಮ್ಮ ಬಾಲಕೃಷ್ಣ ಅಂತಕ್ಕಂಥ ವಿನಾಯಕ ಆಶೀರ್ವಾದ ಮಾಡಲಿ, ಮಾನವಿ ರಂಗನಾಥ ಆಶೀರ್ವಾದ ಮಾಡಲಿ, ಸತ್ರೇಗೌಡರ ಹೆಸರು ಬೆಳಗಲಿ, ಬೆಂಗಳೂರು ಕಟ್ಟಿದ ಕೆಂಪೇಗೌಡ ರಾಮಲಿಂಗ ನಮಗೂ ಕೂಡ ಅಧಿಕಾರ ಸಿಕ್ಕಿರ್ತಕ್ಕಂಥದ್ದು ಈ ತಾಲೂಕಿನ ಹಿರಿಯರ ಅವಕಾಶ ಸಿಕ್ಕಿದೆ. ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳಿ ತಮ್ಮೆಲ್ಲರಿಗೂ ಶುಭಕಾಮನೆಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.